ಇವತ್ತಿನ ಲಾಗಲ್ಲಿ ನಾನು ಹೋಗ್ತಾ ಇರೋ ಜಾಗ ತುಂಬ ಸ್ಪೆಷಲ್. ಯಾಕಂದರೆ ಇಲ್ಲಿ ಎರಡು ನದಿಗಳು ಸೇರ್ತವೆ. ಯಾವ ನದಿಗಳು ಅಂತ ಹೇಳ್ತೀನಿ, ನನ್ನ ಜೊತೆನೇ ಇರಿ. ಸೊ ಇಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್. ಹೇ ಗಾಯ್ಸ್, ಗುಡ್ ಈವ್ನಿಂಗ್. ಅನದರ್ ಡೇ ಅನದರ್ ಲಾಗ್. ಸೊ ಒಂದೊಳ್ಳೆ ಮಳೆಗಾಲದಲ್ಲಿ ಎಲ್ಲಿಗೆ ಹೋಗಬೇಕು ಅಂತ ಅನ್ಕೋತಾ ಇದ್ದೆ. ದೆನ್ ನೀವು ಹಿಂದ್ಗಡೆ ನೋಡ್ಬೋದು ಶ್ರೀ ಕ್ಷೇತ್ರ ಕೂಡ್ಲಿ. ಸೊ ಇದೇ ಪ್ಲೇಸಲ್ಲಿ ತುಂಗ ಮತ್ತು ಭದ್ರಾ ಜಾಯ್ನ್ ಆಗೋದು, ಸೇರೋದು. ಆ್ಯಂಡ್ ಇಟ್ಸ್ ಒನ್ ಆಫ್ ದ ಸೇಕ್ರೆಡ್ ಪ್ಲೇಸಸ್ ಇನ್ ಕರ್ನಾಟಕ. ಸೊ ಶಿವಮೊಗ್ಗದಿಂದ 15 to 20 ಕಿಲೋಮೀಟರ್ಸ್ ಆಗುತ್ತೆ. ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಕರೆಕ್ಟಾಗೇ ಇದೆ. ಇನ್ನೇನು ಹೊಳೆಹೊನ್ನೂರಿಗೆ ಹೋಗ್ತಾ ನೀವು ಲೆಫ್ಟ್ ಸೈಡಿಗೆ ತೊಗೊಂಡ್ರೆ ಕೂಡ್ಲಿ ಸಿಗುತ್ತೆ. ಆ್ಯಂಡ್ ಇಟ್ಸ್ ಒನ್ ಆಫ್ ದ ಲಾರ್ಜೆಸ್ಟ್ ರಿವರ್ ಇನ್ ಕರ್ನಾಟಕ. ಆ್ಯಂಡ್ ಇದು ಕರ್ನಾಟಕಕ್ಕಲ್ಲದೆ ಮತ್ತೆ ಹರಿದು ಬೇರೆ ರಾಜ್ಯಗಳಿಗೆ ಹೋಗುತ್ತೆ. ಸೊ ಫಾರ್ ಟುಡೇಸ್ ವ್ಲಾಗ್ ಇಟ್ಸ್ ಕೂಡ್ಲಿ. ಸೈಡ್ಗೆ ತುಂಗ ಆ್ಯಂಡ್ ಈ ಕಡೆ ಬಂದರೆ ರೈಟ್ ಸೈಡಿಗೆ ಭದ್ರಾ. ದಿಸ್ ಇಸ್ ಭದ್ರಾ ಆ್ಯಂಡ್ ದಿಸ್ ಇಸ್ ತುಂಗ. ಓಕೆನಾ? ಇಲ್ಲೊಂದು ಮಧ್ಯದಲ್ಲಿ ಮಂಟಪ ಇದೆ, ಅದು ಮುಳುಗೋಗಿದೆ ಮಳೆಗಾಲದಲ್ಲಿ. ಬಟ್ ಸೇರಿಬಿಟ್ಟು ಹಿಂಗೆ ಮುಂದೆ ಹೋಗುತ್ತೆ. ಸೊ ಮುಂದಕ್ಕೆ ಹೋದರೆ ಇಲ್ಲಿಂದ ಮುಂದಕ್ಕೆ ಹೋದರೆ ತುಂಗಭದ್ರಾ ಆಗಿ ಮುಂದಕ್ಕೆ ಹೋಗುತ್ತೆ. ತುಂಗಭದ್ರಾ ಆಗಿ ಮುಂದಕ್ಕೆ ಎಲ್ಲಿಗೆ ಹೋಗುತ್ತೆ ಅಂದರೆ ನಿಮಗೆಲ್ಲರಿಗೂ ಗೊತ್ತಿದ್ದಂಗೆ ಹೊಸಪೇಟೆ, ಹಂಪಿ, TB ಡ್ಯಾಮ್ ಅಂತಾರಲ್ಲ, ತುಂಗಭದ್ರಾ ಡ್ಯಾಮು. ಸೊ ಅದು ಅಲ್ಲಿಗೆ ಹೋಗೋ ಕಾರಣನೇ ಇಲ್ಲಿ ಇವೆರಡು ಜಾಯ್ನ್ ಆಗಿದ್ದು. ಸೊ ಈ ಪ್ಲೇಸ್ ಇಲ್ಲಿ ಸಖತ್ತು ಆ್ಯಂಡ್ ಇನ್ನೊಂದೇನೆಂದರೆ ಶಿವಮೊಗ್ಗದ ಇಂಪಾರ್ಟೆಂಟ್ ರಿವರ್ಸ್ ಇದು ತುಂಗ ಮತ್ತು ಭದ್ರಾ. ಸೊ ನಾನು ಹೇಳ್ದಂಗೆ ಇಲ್ಲಿ ನೋಡಿ, ಈ ಕಡೆ ಸೈಡಿಗೆ ತುಂಗ, ಇದು ಭದ್ರಾ. ಆ್ಯಂಡ್ ತುಂಗ ಸ್ವಲ್ಪ ಬ್ರೈಟಾಗಿದೆ. ಭದ್ರಾ ಆ್ಯಸ್ ಇಫ್ ಯು ನೋ ತುಂಬ ಇಂಡಸ್ಟ್ರೀಸ್ ಅಲ್ಲ, ಸ್ವಲ್ಪ ಕೊಳೆ ಅದರ ಥರ ಕಾಣುತ್ತೆ. ದಿಸ್ ಇಸ್ ಭದ್ರಾ. ಸೊ ಇಲ್ಲಿಂದ ಮುಂದಕ್ಕೆ TB ಡ್ಯಾಮಿಗೆ ಹೋಗುತ್ತೆ. ಆ್ಯಂಡ್ ಇಲ್ಲಿ ಇನ್ನೊಂದೇನು ಸ್ಪೆಷಾಲಿಟಿ ಇಲ್ಲಿ ಅಂದರೆ ನರಸಿಂಹಸ್ವಾಮಿ ಮತ್ತು ರಾಮೇಶ್ವರ ದೇವಾಲಯ ಇದೆ. ಆ್ಯಂಡ್ ದೇವಸ್ಥಾನದ ಒಳಗಡೆ ಫೋಟೋಗ್ರಫಿ ಪ್ರೊಹಿಬಿಟೆಡ್ ಆ್ಯಸ್ ಇಫ್ ಯು ನೋ. ಸೊ ಇವತ್ತು ಮಳೆಗಾಲದಲ್ಲಿ ಒಂದೊಳ್ಳೆ ಪ್ಲೇಸ್ ಹೋಗೋಣ ಅಂತ ಅನಿಸಿ ಇಲ್ಲಿಗೆ ಬಂದಿದ್ದು. ಯಾಕೆ ಚೆನ್ನಾಗಿಲ್ವಾ? ಹಾಂ, ನೋಡ್ತೀಯಾ? ಯಾವಾಗ ನೆಕ್ಸ್ಟ್ ತಿಂಗಳು ಜಾಸ್ತಿನಾ ಇಲ್ಲಿ ನೀರೆಲ್ಲ? ಇನ್ನೂ ಐತೆ ಮಳೆ. ಇನ್ನೂ ಮಳೆ ಇದೆ ಅಂದರೆ ಒಂದು ಆಗಸ್ಟು. ಇದೇ ಆಗಸ್ಟ್ ಅಲ್ಲ? ಆಗಸ್ಟ್, ಸೆಪ್ಟೆಂಬರು, ಅಕ್ಟೋಬರಲ್ಲಿ ನೀರು ಬಂದೋಗೈತೆ ಆಲ್ರೆಡಿ. ಇನ್ನು ಇಲ್ಲಿವರೆಗೂ ಬಂದೈತಾ? ಯೂಟ್ಯೂಬ್ಗೆ ಹಾಕ್ತೀನಿ, ಬೇಡ ಹಾಕೋದು. ಹಾಂ, ಅಲ್ಲಿ ಮುಂದೆ ಇದು ಕಟ್ಟಿಸ್ತಾರೆ, ಡ್ಯಾಮ್ ಕಟ್ಟಿಸ್ತಾ ಇದ್ದಾರಾ? ಚೆಕ್ ಡ್ಯಾಮ್ ಥರ. ಓಕೆ, ನೀರು ಜಾಸ್ತಿ ಆದರೆ ಅಲ್ಲಿ ಇದು ಮಾಡ್ತಾರೆ. ಸೊ
ಸೊ ಗೈಸ್, ನಾನು ಹೇಳ್ದಂಗೆ ದೇವಸ್ಥಾನ ಇದೆ ಇಲ್ಲಿ ರಾಮೇಶ್ವರಂ ಹಿಂದೆ ನೋಡ್ಬೋದು. ಆಮೇಲೆ ಅದರ ಹಿಂದ್ಗಡೆ ಅಲ್ಲಿದೆ ಅಲ್ಲ, ಅದು ಚಿಂತಾಮಣಿ ನರಸಿಂಹಸ್ವಾಮಿ ದೇವಸ್ಥಾನ ಅಂತ. ಆ್ಯಂಡ್ ಆಲ್ಸೋ ಇಲ್ಲಿ ಶಂಕರ ಮಠನೂ ಇದೆ, ಶೃಂಗೇರಿ ಶಂಕರ ಮಠ. ಸೊ ಇಟ್ಸ್ ಒನ್ ಆಫ್ ದ ಸೇಕ್ರೆಡ್ ಪ್ಲೇಸ್ ಆಲ್ಸೋ. ಆ್ಯಂಡ್ ಇನ್ನೊಂದೇನು ಅಂದರೆ ಇಲ್ಲಿ ತುಂಗಾ ನದಿ ಸೇರೋದಕ್ಕಿಂತ ಜಾಸ್ತಿ ಇದು ಒನ್ ಆಫ್ ದ ಏಷ್ಯಂಟ್ ವಿಲೇಜಸ್. ಹೇಗೆ ಅಂದರೆ ಹೊಯ್ಸಳರ ಕಾಲದಿಂದನೂ ಇದಕ್ಕೊಂದು ಹಿಸ್ಟ್ರಿ ಇದೆ. ಆ್ಯಂಡ್ ನನಗೆ ಆ ಹಿಸ್ಟ್ರಿ ಪೂರ್ತಿ ಗೊತ್ತಿಲ್ಲ, ಸೊ ನಾನು ಸುಳ್ಳು ಏನೇನೋ ಹೇಳೋಕ್ಕೋಗಲ್ಲ. ಬಟ್ ದೇವಸ್ಥಾನ ತುಂಬ ಹಳೆಯದು. ಆ್ಯಂಡ್ ನಿಮ್ಗೆ ಗೊತ್ತಿದ್ದಂಗೆ ದೇವಸ್ಥಾನದಲ್ಲಿ ವೀಡಿಯೋ ಮಾಡೋಕ್ಕೆ ಬಿಡೋಲ್ಲ. ಆ್ಯಂಡ್ ಇನ್ನೊಂದೇನು ಅಂದರೆ ಇಟ್ಸ್ ಒನ್ ಆಫ್ ದ ಆರ್ಥೋಡಾಕ್ಸ್ ವಿಲೇಜಸ್. ತುಂಬ ಏನಂತಾರೆ, ಅದು ಸೇಕ್ರೆಡ್ ವಿಲೇಜಸ್ ಅಂತಲೂ ಕರೆಯಲು ಬರುತ್ತೆ ಕೂಡ್ಲಿ. ಆ್ಯಂಡ್ ಸ್ವಲ್ಪ ಜನ ಇದನ್ನು ಕೂಡಲ ಸಂಗಮಗೆ ಸ್ವಲ್ಪ ಲೈಕ್ ಹೆಂಗೆ ಅಂದರೆ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅವರಿಗೆ. ಬಟ್ ಇಟ್ಸ್ ಕೂಡಲಿ ಅಂತಲೂ ಅಂತಾರೆ. ಆ್ಯಂಡ್ ತುಂಗಭದ್ರಾ ಜಾನ್ ಆಗೋ ಪ್ಲೇಸು. ನಾನು ಹೇಳ್ದಂಗೆ ಇದು ಹೆಂಗೆಂದರೆ ನೋಡ್ಬೋದು ನೀವು, ಈ ಥರ ಸಖತ್ ಆರ್ಥೋಡಾಕ್ಸ್ ವಿಲೇಜು, ಸೇಕ್ರೆಟ್ ವಿಲೇಜ್ ಇದು. ಆ್ಯಂಡ್ ಐ ಮೀನ್ ಕೂಡ್ಲಿ ಟುಡೇ ಒಳ್ಳೆ ಚೆನ್ನಾಗಿದೆ ಇಲ್ಲಿ ವೆದರು, ಕ್ಲೌಡ್ಸ್. ಬೇರೆ ಪ್ಲೇಸ್ ಥರ ಗಲೀಜಿಲ್ಲ, ಕ್ಲೀನ್ ಇದೆ. ಸೊ ಬರ್ಬೋದು ಮಳೆಗಾಲದಲ್ಲಿ. ಇನ್ನೊಂದೇನು ಅಂದರೆ ಇವಾಗ ನೀರು ಕಮ್ಮಿ ಇದೆ, ಇನ್ನೂ ಸೆಪ್ಟೆಂಬರ್ ಟೈಮಲ್ಲಿ ಜಾಸ್ತಿ ಆಗುತ್ತಂತೆ ನೀರೆಲ್ಲ. ಸೊ ಅವಾಗೊಂದು ಸಲ ಬಂದರೆ ಚೆನ್ನಾಗಿರೋದು. ಬಟ್ ಇವಾಗ ಬಂದಿದ್ದೆ ನಾನು ಈ ಕಡೆ ಶಿವಮೊಗ್ಗ ಸೈಡು. ಸೊ ದಟ್ಸ್ ಇಟ್. ಸೊ ಇವಾಗ ಹಳ್ಳಿನ ನೋಡಿಕೊಂಡು ಬರ್ತಾ ದಾರಿಲಿ ಚೆನ್ನಾಗಿತ್ತು ವ್ಯೂಸು, ಅದನ್ನೊಂಚೂರು ನೋಡಿಕೊಂಡು ಹೋಗೋಣ ವಾಪಸ್ಸು ಮನೆ ಕಡೆ. ಮತ್ತೊಂದು ಸಲ ನೋಡಿ, ಇಲ್ಲಿ ಭದ್ರಾ ಇದೆ, ಹಿಂದ್ಗಡೆ ತುಂಗಭದ್ರಾ ಸೇರಿದ್ವು. ಆ್ಯಂಡ್ ವೆಲ್ ಸ್ಪೆಂಡ್ ಟೈಮ್ ಹಿಯರ್. ಸೊ ಇಲ್ಲಿ ನದಿ ಇದಕ್ಕೆ ಹೋಗಿ ಬಂದೆ, ನದಿ ನೋಡ್ಕೊಂಡು ಅದು ಸೇರೋದು ನೋಡ್ಕೊಂಡು ಬರ್ತಾಯಿದ್ದೆ. ಬಂದ್ಬಿಟ್ಟು ಇಲ್ಲೊಂಚೂರು ದಾರಿ ಕನ್ಫ್ಯೂಸ್ ಆಗಿತ್ತು, ಮುಂದ್ಗಡೆ ಇದಾಗಿದ್ದಾರೆ ಅಂತ. ಇಲ್ಲೊಬ್ರು ಅಂಕಲ್ ಕೂತಿದ್ರು ಈ ದೇವಸ್ಥಾನ ಎದುರುಗಡೆ. ಒಂದೆರಡು ನಿಮಿಷ ಮಾತಾಡ್ಬೋದಾ ಅಂದೆ, ಮಾತಾಡ್ಸಿದ್ರು ಊರ ಬಗ್ಗೆ, ನದಿ ಬಗ್ಗೆ. ಎರಡು ಹೊಳೆ, ಹಾಂ, ಈ ತುಂಗಭದ್ರಾ. ಓಕೆ. ಬೇರೆ ಬೇರೆ ಕಡೆ ಜನ ಬರೋದು ಮಾಡೋದು ಯಾತ್ರಾರ್ಥಿಗಳು ಬರ್ತಾರೆ, ಇಲ್ಲಿ ಸ್ವಲ್ಪ ಪರವಾಗಿಲ್ಲ. ಇದಕ್ಕೆ ಹಂಗೆ ಜನ ಬರೋನು ಮಾಡ್ತಾರೆ. ಲಾಸ್ಟ್ ಕಾರ್ಯಗಳನ್ನ ಮಾಡಿ ಹೋಗ್ತಾರೆ. ಇಲ್ಲಿ ಕೆಲಸ ಕಾಶಿಲಿ ಮಾಡ್ತಾರಲ್ಲ ಆ ಥರ ಮಾಡ್ತಾರೆ. ಓಕೆ. ಶಾಸ್ತ್ರಗಳು ಮಾಡ್ಕೊಂಡು ಹೋಗ್ತಾರೆ. ಎಷ್ಟು ವರ್ಷ ನಿಮಗೆ? ನಮಗೆ 70 ಮೇಲೆ 80 ಚಿಲ್ಲರೆ ಆಗಿದೆ. 85. ಓಕೆ. ಇದೇ ಊರು ನಿಮ್ಮದು? ಹುಟ್ಟಿದಾಗಿಂದ ಇಲ್ಲೇ ಇದ್ದೀರಾ? ಸರಿ. ಓಕೆ. 2 ನದಿ ಸೇರುತ್ತೆ, ನೀವು ಅದನ್ನು ಹೇಳ್ತೀರಾ? ಇದು ದೇವಸ್ಥಾನನಾ? ಓಕೆ. ತುಂಬ ದೇವಸ್ಥಾನ ಇದಲ್ಲ ನಿಮ್ಮ ಊರಲ್ಲಿ? ದೇವಸ್ಥಾನ. ಹೌದಾ? ಸರಿ ಅಂಕಲ್, ಥ್ಯಾಂಕ್ಸ್ ಮಾತಾಡ್ಸಿದ್ಕೆ. ಹೋಗ್ತೀನಿ. ನಿಮ್ಮ ಹೆಸರು ಕೇಳಲಿಲ್ಲ. ಷಣ್ಮುಖಪ್ಪ. ಥ್ಯಾಂಕ್ಸ್ ಅಂಕಲ್. ಸೊ ನನಗೂ ಇದು ಹೊಸ ಎಕ್ಸ್ಪೀರಿಯೆನ್ಸು, ನನಗೂ ನಾಚಿಕೆ ಆಯಿತು. ಪಾಪ ಅವರು ಆದರೂ ಪಾಪ ಮಾತಾಡ್ಸಿದ್ರು. ಸೊ ಬೆಸ್ಟ್ ಎಕ್ಸ್ಪೀರಿಯೆನ್ಸ್. ಆ್ಯಂಡ್ ಅವ್ರು ಇಲ್ಲಿನವರೇ ಅಂತೆ. ಸೊ ಮುಂದೆ ಹೋಗೋಣ, ಇನ್ನೂ ವಾಪಸ್ ಶಿವಮೊಗ್ಗ ಹೋಗಬೇಕು. ಸಿಗೋಣ ಆಮೇಲೆ. ಯಾರ್ಯಾರು ಶಿವಮೊಗ್ಗ, ದುರ್ಗ, ಹೊಳೆಹೊನ್ನೂರು ಓಡಾಡ್ತಿರ್ತೀರೋ ಅವರಿಗೆ ಗೊತ್ತಿರ್ಬೋದು, ಇವಾಗ ಬೇರೆ ಬ್ರಿಡ್ಜ್ ಆಗಿಬಿಟ್ಟಿದೆ ಹೊಳೆಹೊನ್ನೂರಿಂದ. ಲೈಕ್ ಫಸ್ಟಿಗೆ ಏನಂದರೆ ಅಲ್ಲಿ ಬರೀ ಕಂಜೆಷನ್ ಇರೋದು, ತುಂಬ ಒಂಥರ ಇಕ್ಕಟ್ಟಾಗೋದು. 2 ಬಸ್ ಬಂದರೆ ಹೋಗೋಕ್ಕಾಗ್ತಿರಲಿಲ್ಲ.
ಸೊ ಅದಕ್ಕೆ ಅಂತ ಏನು ಮಾಡಿದ್ದಾರೆ ಅಂದರೆ ಈ ಹೊಸ ಬೋರ್ಡ್ ನೋಡಿ, ಹೊಸ ಬೋರ್ಡ್ ಇದೆಯಲ್ಲ, ನೀವು ಸ್ಟ್ರೈಟ್ ಹೋದರೆ ದುರ್ಗ, ಈ ಕಡೆ ಹೋದರೆ ದುರ್ಗ, ಈ ಕಡೆ ಹೋದರೆ ಹೊಳೆಹೊನ್ನೂರು. ಸೊ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಈ ಕಡೆ ಹೊಸ ದುರ್ಗದ ರೋಡಲ್ಲಿ ಹೊಸ ಬ್ರಿಡ್ಜ್ ಆಗಿದೆ. ಆ ಹೊಳೆಹೊನ್ನೂರು ಹಳೆ ಬ್ರಿಡ್ಜು ಕಾಣುತ್ತೆ ಈ ಹೊಸ ಬ್ರಿಡ್ಜ್ ಮೇಲಿಂದ. ನಾನು ಮೊನ್ನೆ ಬೆಂಗಳೂರಿಂದ ಬರ್ತಾ ದುರ್ಗದ ಮೇಲೆ ಬಂದಲ್ಲ ನಮ್ಮ ಮೇಡಮ್ ಜೊತೆ. ಸೊ ಅವಾಗ ನೋಡಿದೆ ಈ ಹೊಸ ಬ್ರಿಡ್ಜಿಂದ ಹಳೆ ಬ್ರಿಡ್ಜ್ ಕಾಣುತ್ತಲ್ಲ, ಬಟ್ ಅದ್ರ ಮೇಲೆ ವೆಹಿಕಲ್ಸ್ ಪಾಸ್ ಆಗ್ತವೆ. ಅದು ಸಕ್ಕತ್ತಾಗಿರುತ್ತೆ. ನಂಗೆ ಲಕ್ಕಿದ್ರೆ ಒಂದು ಯಾವುದೋ ಒಳ್ಳೆ ಫೋಟೋ ತೆಗೆದು ಅದನ್ನ ನಮ್ಮ ಇನ್ಸ್ಟಾಗ್ರಾಮಿಗೆ ಪೋಸ್ಟ್ ಮಾಡ್ಬೋದು, ಹೊಳೆಹೊನ್ನೂರು ಬ್ರಿಡ್ಜ್ ಅಂತ. ಬಟ್ ನಂಗೆ ಇಷ್ಟ ಆಯಿತು ಆ ಹೊಸ ಬ್ರಿಡ್ಜ್ ಮೇಲಿಂದ ಹಳೆ ಬ್ರಿಡ್ಜ್ ಮೇಲೆ ಒಂದು ಫೋಟೋ ತೆಗೋಣ ವೆಹಿಕಲ್ಸ್ ಮೂವ್ ಆಗೋದು ಅಂತ. ಸೊ ಕೂಡ್ಲಿ ಎಲ್ಲ ಆಯ್ತಲ್ಲ, ಕೂಡ್ಲಿಂದ ಹೊರಗೆ ಬಂದ್ವಿ. ಅಗೇನ್ ಇನ್ನು ಶಿವಮೊಗ್ಗ ರೋಡು. ಸೊ ವಾಪಸ್ ಅಲ್ಲಿ ಹೋಗ್ಬಿಟ್ಟು ಅಕಸ್ಮಾತ್ ಒಳ್ಳೆ ಫೋಟೋ ಸಿಕ್ಕರೆ ತೆಗಿತೀನಿ, ತೆಗೆದ್ಬಿಟ್ಟು ಇದ್ರಲ್ಲಿ ಹಾಕ್ತೀನಿ, ಈ ವಿಡಿಯೋದಲ್ಲೂ ಹಾಕ್ತೀನಿ, ಇನ್ಸ್ಟಾಗ್ರಾಮಲ್ಲೂ ಹಾಕ್ತೀನಿ. ಸೊ ಇನ್ಸ್ಟಾಗ್ರಾಮ್ ನಾನು ಫಾಲೋ ಮಾಡಿದರೆ ಫಾಲೋ ಮಾಡಿ. ಸಿಗೋಣ, ಆ ಒಂದು ಫೋಟೋ ತೆಗೆದು ಸಿಗೋಣ. ಸೊ ಇದೇ ಪ್ಲೇಸ್ ಅದು. ಕ್ಯಾಮ್ರಾ ತೆಗೆದು ಒಂದೊಳ್ಳೆ ಫೋಟೋ ತೆಗೋಣ. ಒಂದೊಳ್ಳೆ ಫೋಟೋ ಬಂದರೆ ಭಾಳ ಖುಷಿಯಾಗುತ್ತೆ ನನಗೆ. ಬಟ್ ನಂಗೆ ಇನ್ನೊಂದೇನು ಲಕ್ಕು ಅಂದರೆ, ಈ ಹೊಸ ಬ್ರಿಡ್ಜಿಗೆ ಬಂದಿದ್ದೀನಲ್ಲ, ಇಲ್ಲಿ ಈ ಕಡೆ ಒಂಥರ ಪಾತ್ವೆ ಥರ ಇದೆ ನೋಡಿ ಇಲ್ಲಿ. ಸೊ ನಡ್ಕೊಂಡು ಹೋಗ್ಬೋದು, ನಾನು ಕ್ಯಾಮ್ರಾ ಹಿಡ್ಕೊಂಡು ನಿಲ್ಬೋದು. ರೋಡಾಗಿದ್ದರೆ ಒಂಥರ ಡಿಸ್ಟರ್ಬೆನ್ಸ್ ಆಗೋದು ಆ್ಯಂಡ್ ನನಗೆ ಭಯ ಆಗ್ಬಿಡೋದು. ಸೊ ನೋಡೋಣ ಫೋಟೋ ಬರುತ್ತಾ ಚೆನ್ನಾಗಿ ಅಂತ. ಲೆಟ್ಸ್ ಹೋಪ್ ಫಾರ್ ಗುಡ್. ಸೊ ನಾನು ಹೇಳಿದ್ನಲ್ಲ, ಇದು ಪಾತ್ವೆ ಇದೆಯಲ್ಲ, ಪಾತ್ವೆಲಿ ನಡ್ಕೊಂಡು ಹೋಗ್ಬೋದು. ನಾನು ಗಾಡಿಯಲ್ಲಿ ನಿಲ್ಸಿದ್ದೀನಿ, ಇಟ್ಸ್ ಸೇಫ್. ಸೊ ಹಳೆ ಬ್ರಿಡ್ಜ್, ಇದು ಹೊಸ ಬ್ರಿಡ್ಜು, ಇದು ಹಳೆ ಬ್ರಿಡ್ಜು ಅಲ್ಲಿದೆ ನೋಡಿ, ಆ ಕಡೆ ಸೈಡು ಅಲ್ಲಿ ದೂರದಲ್ಲಿದೆ, ಕಾಣಿಸ್ಬೋದೇನೋ, ಅಲ್ಲಿ ವೆಹಿಕಲ್ಸ್ ಹೋಗ್ತಾಯಿದೆ. ಸೊ ಝೂಮ್ ಲೆನ್ಸ್ ಇದೆ, ಒಂದು ಝೂಮ್ ಲೆನ್ಸ್ ಹಾಕಿ ಒಂದೊಳ್ಳೆ ಫೋಟೋ ತೆಗಿಯೋಣ. ಆ್ಯಂಡ್ ಇಟ್ಸ್ ಭದ್ರಾ ರಿವರ್ ಹರಿತಾ ಇದೆ ನೋಡಿ. ಸೊ ಇಲ್ಲಿ ಯಾರೋ ಇದ್ದಾರೆ, ಏನು ಮಾಡ್ತಾರೆ ಗೊತ್ತಿಲ್ಲ. ಮೋಸ್ಟ್ಲಿ ಮೀನು ಹಿಡಿತಾ ಇರ್ಬೋದು, ಮೀನು ಕ್ರ್ಯಾಬು. ಸಕ್ಕತ್ತಾಗಿದೆ ನೋಡಿ ರೋಡ್ ಮಾತ್ರ, ಹೆಂಗಿದೆ ನೋಡಿ ರೋಡು, ಸೂಪರಾಗಿಲ್ಲ ಈ ರೋಡು. ಲೆಟ್ಸ್ ಟೇಕ್ ಔಟ್ ದ ಕ್ಯಾಮ್ರಾ ಆ್ಯಂಡ್ ಬಂದಿರೋ ಕೆಲಸ ಮಾಡಿ ಹೋಗೋಣ. ಇಲ್ಲಿ ನೋಡಿ ತೂತಿನ ಹೆಂಗೆ ಕಾಣುತ್ತೆ, ಇದರಿಂದ ಎಲ್ಲ ನನ್ನ ಗೋಪುರ ಬಿದ್ದರೆ ಜೀವ ಜಲ್ ಅನ್ನುತ್ತೆ, ನನ್ನ ಜೀವ ಜಲ್ಲು. ಗೈಸ್ ಅಲ್ಲಿದೆ ನಮ್ಮದು ಟಾರ್ಗೆಟು. ಸೊ ಫೋಟೋ ತೆಗಿಯೋಣ, ನೋಡೋಣ ಹೆಂಗೆ ಬರುತ್ತೆ ಅಂತ. ಅಲ್ಲಿ ಎದುರುಗಡೆನೇ ಒಂದು ಮಸೀದಿ ಇದೆ, ಆ ಬ್ರಿಡ್ಜ್ ಆ ಕಡೆ. ನೋಡೋಣ, ಎರಡು ವೆಹಿಕಲ್ಸ್ ಪಾಸ್ ಆಗ್ಬೇಕಾರೆ, ಇಲ್ಲ ಬಸ್ಸು ಲಾರಿ ಪಾಸ್ ಆಗ್ಬೇಕಾದ್ರೆ ತೆಗೆದ್ರೆ ಚೆನ್ನಾಗಿ ಬರುತ್ತೆ ಶಾರ್ಟು. ನೋಡೋಣ ಏನಾಗುತ್ತೆ ಅಂತ ನೋಡೋಣ. ಲೆಟ್ಸ್ ಹೋಪ್. ಸೊ ಗೈಸ್ ಪ್ಯಾಕಪ್ ಅಂದರೆ ನಾನು ಅಂದ್ಕೊಂಡಂಗೆ ತೆಗಿಯೋಕ್ಕಾಗಿಲ್ಲ. ಬರೀ ಸಿಂಗಲ್ ಬಸ್ ಬರ್ತಿತ್ತು. ಏನಾಗಿದೆ ಅಂದರೆ ಹೊಸ ಬ್ರಿಡ್ಜ್ ಮಾಡಿಬಿಟ್ಟಿದಾರಲ್ಲ ಇದು. ಸೊ ಹಳೆ ಬ್ರಿಡ್ಜ್ ಕಡೆ ಯಾರೂ ಹೋಗ್ತಿಲ್ಲ ಅನಿಸುತ್ತೆ. ಸೊ ಬರೀ ಸಿಂಗಲ್ ಫೋಟೋ ಸಿಕ್ಕಿದ್ದು. ಬಿಟ್ಟರೆ ಮಳೆ ಬರೋ ಥರ ಮೋಡ ಕಾಣಿಸ್ಬೋದು ನಿಮಗೆ, ಮಳೆ ಬರೋ ಥರ ಮೋಡ ಆಗಿತ್ತು. ಸೊ ಗೋಯಿಂಗ್ ಬ್ಯಾಕ್ ಟು ಹೋಮ್, ವಾಪಸ್ ಶಿವಮೊಗ್ಗ ಹೋಗೋಣ ಸಾಕು. ಆ್ಯಂಡ್ ಇನ್ನೊಂದೇನು ಅಂದರೆ, ಇವತ್ತೇನು ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದು ನಾನು, ಎಲ್ಲಾದರೂ ಹೋಗಲೇಬೇಕಲ್ಲ, ಗೋಪುರ ಬೇರೆ ತೊಗೊಂಬಿಟ್ಟಿದ್ದೀನಿ ಅಂತ. ಆ್ಯಂಡ್ ನಂಗೆ ಅನಿಸಿದ್ದೆ ಇಲ್ಲೇ ಕೂಡ್ಲಿ ಹೋಗೋಣ ಅಂತ. ನಾವು ನಮ್ಮೂರವರಾಗಿ, ಶಿವಮೊಗ್ಗದವರಾಗಿ ಇಲ್ಲೇ ಇರೋ ಪ್ಲೇಸಸ್ನ ನೋಡಿರಲ್ಲ ಎಷ್ಟೋ ಜನ. ಅಕಸ್ಮಾತ್ ನೀವು ಕೂಡ್ಲಿ ನೋಡಿಲ್ಲ ಅಂದರೆ ಬನ್ನಿ, ಚೆನ್ನಾಗಿದೆ ಪ್ಲೇಸು, ಮಳೆಗಾಲದಲ್ಲಿ ಸಖತ್ತಾಗಿರುತ್ತೆ, ಗ್ರೀನರೀಸು. ಬಂದು ನೋಡ್ಕೊಂಡು ಹೋಗಿ. ಓಕೆ, ಗಾಡಿ ಹತ್ರ ಬಂದಾಯಿತು, ವಾಪಸ್ಸು ಸಿಟಿ ಕಡೆ ಹೋಗೋಣ ಆಮೇಲೆ. ಫೈನಲಿ ಇನ್ನೇನು ಶಿವಮೊಗ್ಗ ಹತ್ರ ಇದ್ದೆ, ಮಳೆ ಸಿಕ್ಕಾಕೋಬಾರ್ದು ಅಂತ ಇನ್ನೇನು ಶಿವಮೊಗ್ಗ ಹತ್ರ ಇದ್ದೆ. ಫಸ್ಟ್ ಅಷ್ಟರೊಳಗೆ ಮಳೆ ಬಂತು, ಬಟ್ ಬೆಸ್ಟ್ ಅನ್ನಿಸ್ತು. ಯಾಕಂದರೆ ಈ ಥರ ಮಳೆ ನಿಲ್ಲಿಸ್ಬಿಟ್ಟು ಟೀ ಕುಡಿಯೋದ್ರೆ ನಂಗೆ ಇಷ್ಟ. ಸೊ ರಾಜವಲ್ಲಿ ಅಲ್ಲಿದ್ದಾನೆ, ವಿ ಆರ್ ಹ್ಯಾವಿಂಗ್ ಟೀ. ಸೊ ಈ ಥರ ಹಿಂಗಿದ್ರೆ ಏನು ಸಖತ್ತಾಗಿರುತ್ತಲ್ಲ ವ್ಯೂ ನೋಡಿ. ಇಲ್ಲಿ ಹೊಗೆ ಹೋಗುತ್ತೆ ಇವಾಗ. ಎಸ್, ಇಷ್ಟೇ ಜೀವನ ಇಷ್ಟೇ. ಈ ಖುಷಿ ಇದೆ ಗೊತ್ತಾ, ಇಷ್ಟೇ ಜೀವನ. ಪ್ಲೀಸ್ ಇಗ್ನೋರ್ ಮೈ ಐಸ್, ಸಣ್ಣಕ್ಕಾಗ್ಬಿಟ್ಟಿದೆ ನಿದ್ದೆ ಹೊಡೆದು. ಇಷ್ಟೇ ಜೀವನ, ಮಸ್ತು. ಸೊ ಕೂಡ್ಲಿ ನೋಡಿದೆ,
ಕೂಡ್ಲಿನ ನೋಡಿ ಚೂರು ಮುಂದೆ ಲೈಕ್ ಈ ಹಳ್ಳಿ ಮಲೆನಾಡಲ್ಲೆಲ್ಲ ಹಳ್ಳಿ ಎಲ್ಲ ಇಷ್ಟ ನನಗೆ. ಸೊ ಅದನ್ನೆಲ್ಲ ನೋಡಾಯಿತು. ಇವಾಗ ಸದ್ಯಕ್ಕೆ ಶಿವಮೊಗ್ಗ ಹತ್ರ ಇದ್ದೀನಿ. ಆ್ಯಂಡ್ ಈ ಲಾಗ್ನ ನೋಡಿದ್ರೆ ಇಲ್ಲಿವರೆಗೂ ನೋಡಿದರೆ ನೀವು ಇನ್ನೂ ಶಿವಮೊಗ್ಗದಲ್ಲಿ ಯಾವ್ಯಾವ ಪ್ಲೇಸ್ ಇದೆ ಹತ್ತತ್ರ ಈ ಥರ ನೋಡೋದು ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಯಾಕಂದರೆ ನಾನು ಶಿವಮೊಗ್ಗದನಲ್ಲ, ಸೊ ನಾನು ಲಾಗ್ ಮಾಡಬೇಕು ಅಂತ ಅನ್ಕೋತೀನಿ ಇನ್ಮೇಲಿಂದ ಸ್ವಲ್ಪ ಸೀರಿಯಸ್ ಆಗಿ. ಸೊ ಇಫ್ ಯು ನೋ ಎ ಪ್ಲೇಸ್ ಕಮೆಂಟ್ ಮಾಡಿ, ನಾನು ಅಲ್ಲಿ ಹೋಗೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಇನ್ನೊಂದೇನು ಅಂದರೆ ಕಮೆಂಟ್ ಮಾಡಿ, ಸಜೆಸ್ಟ್ ಮಾಡಿ ಏನೇನು ಇಂಪ್ರೂವ್ಮೆಂಟ್ ಆಗಬೇಕು ಅಂತ. ದಟ್ಸ್ ಇಟ್ ಫಾರ್ ಟುಡೇ. ಇಲ್ಲಿವರೆಗೂ ಲಾಗ್ ನೋಡಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಟಿಲ್ ನೌ. ಗುಡ್ ಡೇ ಆ್ಯಂಡ್ ಚಿಯರ್ಸ್, ಗುಡ್ ಈವ್ನಿಂಗ್.